ಎಕ್ಸ್ಕ್ಯೂಸ್ ಮೀ. ನೋ ಯು ಆರ್ ನಾಟ್. ಕಾಣಿಸ್ತಿಲ್ವಾ ಮುಚ್ಕೊಂಡಿದೀನ ಬಿಡ್ಕೊಂಡಿದೀನಿ ಅಂತ? ಹೌದು ಕಾಣಿಸ್ತಿದೆ. ಏನು ಬಿಡ್ಕೊಂಡಿರು ನೀನು. ಆಯ್ತು ನೀನ್ ಬಿಟ್ಕೊಂಡಿದ್ಯಾ ಮುಚ್ಕೊಂಡಿ ಯಾರ ಮುಂದೆ ಹಾಕ್ತಿದ್ಯಾ? ನೀನ್ ಯಾರ ಮುಂದೆ ಹಾಕ್ತಿದ್ಯಾ? ನೀನೇ ಅವಳ ಹೇಳಕ್ಕೆ ಸುಮ್ಮನೆ ನೀನ್ ನನ್ನ ಮನೆ ಹತ್ರ ಹೇಳು. ನನ್ನ ಮುಂದೆ ಎಂತ ಮಾತಾಡ್ಬೇಡ. ಏನ್ ಮಾತಾಡ್ತೀಯ ನೀನು? ಮಾತಾಡಕ್ಕೆ ಹೋಗಲ್ಲ ಮುಂದೆ ಹೋಗ್ಬಿಟ್ಟು ನೋಡಿ ಅವಳು ಗೋಟ್ ಮಾಡಿ ಅನ್ನೋ ಅವರೇ ಬಂದ್ ಮಾತಾಡೋ. ಅವಳು ಫಸ್ಟ್ ಯಾರ್ ಫ್ರೆಂಡ್ಸ್ ಯಾರ್ ದುಶ್ಮನ್ ನೋಡ್ಕೋ. ನೀನ್ ನೋಡ್ಕೋ ಫಸ್ಟ್. ಬಾಯಿ ಮುಂದಾನೆ ಹೇಳ್ತೀನಿ ನೋಡು. ಈಗೇನ್ ಗೊತ್ತಾ, ನೀವೇನೇ ಮಾತಾಡ್ಬೇಕಾದ್ರೂ ಒಬ್ಬನ ಆಚೆ ಕಳಿಸ್ಬೇಕಾದ್ರೂ ನಿಮ್ಮ ಪರ್ಫಾರ್ಮೆನ್ಸ್ ಇಂದ ಮಾಡ್ಬೇಕು. ಬಾಯಿ ಮಾತಲ್ಲಿ ನಡೆಯುತ್ತೇನ್ರಪ್ಪ? ನೀವೆಲ್ಲ ನೋಡಿಲ್ವೇನ್ರಪ್ಪ ಹೆಂಗಿರುತ್ತೆ ಕಾರ್ಯಕ್ರಮ ಅಂತ? ಇದು ಬರೀ ಶುರು ಅಷ್ಟೇ. ಹೋಗ್ತಾ ಹೋಗ್ತಾ ರಗಡ್ ಚಾಲೆಂಜ್ಗಳು ಬರ್ತವೆ. ಅಲ್ಲಿ ಗೊತ್ತಾಗತ್ತೆ ಯಾರು ಲಾಯಕ್ ಯಾರು ನಾಲಾಯಕ್ ಅಂತ. ಬಟ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ಟ್ರ್ಯಾಕ್ಟರ್ ರಾಣಿ ಆಗಿದ್ದೀರಾ ನಿವೇದಿತಾ. ಈಗ ಒಂದು ಪ್ರಕ್ರಿಯೆ ನಡೆಯುತ್ತೆ. ಪವರ್ಫುಲ್ ಗರ್ಲ್ಸ್, ನನಗೆ ಗೊತ್ತಾಗಬೇಕು ಯಾರು ನಾಲಾಯಕ್ ಯಾರು ಲಾಯಕ್. ನಿಮ್ ಪ್ರಕಾರ ಯಾರು ಲಾಯಕ್ ಅಂದ್ರೆ ಅವ್ರಿಗೆ ಹೂವಿನ ಅಭಿಷೇಕ ಮಾಡ್ತೀರಾ. ಯಾರು ನಾಲಾಯಕ್ ಅಂತ ನಿಮ್ಗೆ ಅನ್ಸುತ್ತೋ ಈ ಒಂದು ಮಸಿ ತಗೊಂಡು ಅವ್ರ ಮುಖಕ್ಕೆ ಬಳಿತೀರಾ. ಲೆಟ್ ಮಿ ಸ್ಟಾರ್ಟ್ ವಿತ್ ಪೂಜಾ. ಸರ್ ಆಟ ಆಡ್ತಾ ಇದ್ದಾಳೆ ಸರ್, ಎಲ್ಲೂ ಲೋ ಪರ್ಫಾರ್ಮೆನ್ಸ್ ಅಂತ ಅನ್ಸಿಲ್ಲ. ಫಸ್ಟ್ ವೀಕ್ ಅಲ್ಲಿ ಮಾಡಿದ್ದಾರೆ, ಬಟ್ ಈ ವೀಕ್ ಅಲ್ಲಿ ಶಿ ಇಸ್ ಡೂಯಿಂಗ್ ಗ್ರೇಟ್ ಸರ್. ನಾಲಾಯಕ್ ಬೆಸ್ಟ್ ಅಂತ ಎಲ್ಲೂ ಅನಿಸ್ತಾ ಇಲ್ಲ ಸರ್. ಹೇಳಿದ್ದು ರೀತಿಗಳು, ನಾನು ಎಲ್ಲ ಟಾಸ್ಕಲ್ಲೂ ಹಂಗಾಡ್ತೀನಿ, ನಾನು ಅಷ್ಟು ಆಟಗಳು ಬರುತ್ತೆ. ಅವ್ರು ಹೇಳಿದ್ದು ಫ್ಲೆಕ್ಸಿಬಿಲಿಟಿ ನನಗೆ ಯಾವ ಆಟದಲ್ಲೂ ಕಾಣಿಸಿಲ್ಲ ಸರ್. ಅಂಕಿತಾ ಸರ್ ಅವಳು ಟಾಸ್ಕ್ ಅಂತ ಬಂದರೆ ಅವಳು 100% ಕೊಡ್ತಾಳೆ ಸರ್. ಸೊ ಅವಳನ್ನ ಚೂಸ್ ಮಾಡ್ತೀನಿ ನಾನು. ಬರೀ ಮಾತು ಜಾಸ್ತಿ ಆಯ್ತು, ಸೋಲೋ ಟಾಸ್ಕ್ ವಿನ್ ಆಗಿಲ್ಲ ಒಂದೂನು, ಅದಕ್ಕೆ ಅವಳೆ. ಯಾಕೆ ನಿನ್ನೆ ಕಣ್ಬಿಟ್ಟು ನೋಡಿಲ್ವಾ? ಮೊನ್ನೆ ಕಣ್ಬಿಟ್ಟು ನೋಡಿಲ್ವಾ? ಅವಳು ವಿನ್ ಆಗಿಲ್ಲ ಸರ್, ಅದಕ್ಕೆ. ಶಿ ಇಸ್ ಗಿವಿಂಗ್ ಹರ್ 100%. ತುಂಬಾ ಮೋಟಿವೇಟ್ ಕೂಡ ಮಾಡ್ತಾಳೆ. ಐ ಲೈಕ್ ಹರ್ ಸೋ ಮಚ್ ಸರ್. ಸರ್ ಅವ್ರು ಹೇಳ್ತಾರೆ ನಿನ್ನೆ ತಾನೇ ಟಾಸ್ಕ್ ಅಲ್ಲಿ ದಟ್ ನಾನು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ನಾನು ನಿನ್ನ ಚೂಸ್ ಮಾಡಿದ್ದಲ್ಲ. ನಾನು ನನ್ನ ಪೇನ್ ಇದ್ದು ನಾನು ನಿನ್ ಜೊತೆ ಆಡಕ್ ಆಗಲ್ಲ ಅಂತ ನನಗೆ ಎಲ್ಲೋ ಅನ್ನಿಸ್ತು. ಬಿಕಾಸ್ ನಿಂಗೆ ಆಲ್ರೆಡಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಇತ್ತು. ಮಾತಾಡುವಾಗ ನಿಲ್ಲಿಸ್ಬೇಕು. ಅವಳಿಗೆ ಅವಳೇ ಸ್ಟ್ರಾಂಗೆಸ್ಟ್ ಅಂತ ಅನ್ಕೊಂಡ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಲು. ಬಟ್ ನನಗೆ ಶಿ ಇಸ್ ನಾಟ್ ಇವನ್ ಮೈ ಟಾರ್ಗೆಟ್ ಟು ಬಿ ಆನೆಸ್ಟ್. ಅಂಡರ್ಸ್ಟ್ಯೂಡ್ ಮ್ಯಾನ್? ಓಕೆ ಅಷ್ಟೇ. ನೀನು ಅಲ್ಲೇ ನಿಂತ್ಕೋ ಮಕ್ಕಕ್ಕೆ ಮಸಿ ಬಳ್ಕೊಂಡು. ಅಂಕಿತಾ ಏನಕ್ಕೆ ಅಂತಂದ್ರೆ ಇವ್ರು 3 ಜನ ಒಂದು ಗ್ರೂಪ್ ಆದ್ರೆ ಅವಳು ಸ್ವಲ್ಪ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಯಾವ್ದು ನಿಜ ಯಾವ್ದು ತಪ್ಪು ಅಂತ ಅಂದ್ಬಿಟ್ಟು ಅವ್ರು ಸ್ಟ್ಯಾಂಡ್ ತಗೊಂಡು ನೋಡ್ತಾಳೆ ಸರ್. ನನ್ಗೆ ಅದು ಇಷ್ಟ ಆಗಿದೆ ಸರ್. ಅಷ್ಟೇ. ಅಬ್ಬಾ ಸರ್ ಅದೇ ಸರ್, ನನಗೆ ಬ್ಯಾಡ್ ಇನ್ಫ್ಲುಯೆನ್ಸ್ ನನಗೆ ಇಷ್ಟ ಆಗ್ತಿಲ್ಲ ಸರ್. ಅವರು ಮಾಡೋದಾಗಿರ್ಲಿ, ಸ್ವಲ್ಪ ಅವಳು ಆಟದ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅಂತ. ಇದು ಹಳ್ಳಿ ಪವರು ನೋಡಮ್ಮೋ, ರಗಡು ಮಜಾ ಈಗ ಬರೋದೈತಿ ನೋಡ.